ಎಲೆಕ್ಟ್ರಿಕ್ ಸ್ಕೂಟರ್ ಫೈನಾನ್ಸ್ ಕಂತಿನ ಹಣ ಗುಳುಂ. ಲೋನ್ ಆಧಾರದಲ್ಲಿ ಗಾಡಿ ಕೊಟ್ಟು ಕೊನೆ ಕಂತಿನಲ್ಲಿ ವಂಚನೆ. ಲೋನ್ ಕೊಡುವಾಗ ಬನ್ನಿ, ವಂಚನೆಯಾದಾಗ ನಮಗೆ ಸಂಬಂಧವಿಲ್ಲ. ತೇಜೋರಥಂ ಶೋರೂಮ್ ಅಂಡ್ ಫೈನಾನ್ಸ್ ಕಂಪನಿ ವಿರುದ್ಧ ಕಣ್ಣೀರಾದ ಗಿರಿಜಮ್ಮ. ಶಿರಾನಗರದ ತೇಜೋರಥಂ ಎ ಸ್ಕೂಟರ್ ಶೋರೂಮ್ ಮತ್ತು ಮುತ್ತೂಟ್ ಮಿನಿ ಮೈಕ್ರೋ ಫೈನಾನ್ಸ್ ಜಂಟಿಯಾಗಿ ಬುಕ್ಕಪಟ್ಟಣ ಹೋಬಳಿಯ ಯರಮಾದನಹಳ್ಳಿ ಗ್ರಾಮದ ಗಿರಿಜಮ್ಮ ಎಂಬ ಮಹಿಳೆಗೆ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಲೋನ್ ಆಧಾರದ ಮೇಲೆ ವಿತರಿಸಿದರು. ನಿಯಮಿತವಾಗಿ ಪ್ರತಿ ತಿಂಗಳ ಫೈನಾನ್ಸ್ ಕಂತನ್ನ ಕಟ್ಟಿಕೊಂಡು ಬರುತ್ತಿದ್ದ ಗಿರಿಜಮ್ಮನವರಿಗೆ ಕೊನೆಯ ತಿಂಗಳಲ್ಲಿ ಶಾಕ್ ಆದಿತ್ತು. ಫೈನಾನ್ಸ್ ವಸೂಲಿಗಾರ ರಾಕೇಶ್ ಎಂಬಾತ ಕಂತಿನ ಹಣವನ್ನ ಸಂಸ್ಥೆಗೆ ಜಮಾ ಮಾಡೋ ಬದಲು ತನ್ನ ಸ್ವಂತ ಖಾತೆಗೆ ಹಾಕಿಸಿಕೊಂಡು ಗ್ರಾಹಕರಿಗೆ ಮೋಸ ಮಾಡಿದ್ದಾನೆ. ಗಾಡಿ ತಗೊಂಡು 3.5 ವರ್ಷ ಆಯ್ತು ಸರ್. ನಮ್ಗೆ ಯಾವ್ದೇ ತರದ್ ರೆಸ್ಪಾನ್ಸ್ ಮಾಡಿಲ್ಲ. ಎಲ್ಲಾ ಕಂತನ್ನು ಕಟ್ಟಿದೀವಿ. ಲಾಸ್ಟ್ ಅಲ್ಲಿ ನಮ್ಗೆ ಕ್ಲಿಯರೆನ್ಸ್ ಕೊಡ್ಬೇಕಾದ್ರೆ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಇವರು ಕ್ಲಿಯರೆನ್ಸ್ ಬೇರೆಯವ್ರಿಗೆ ಹಾಕಿಸ್ಕೊಂಡವ್ರ ಅವರೇ ಹಾಕಿಸ್ಕೊಂಡವ್ರ ನಮಗೆ ಗೊತ್ತಿಲ್ಲ. ಬ್ಯಾಂಕ್ ಕಡೆಯಿಂದ ನಮಗೆ ತೊಂದರೆ ಆಗೈತೆ. ಫೈನಾನ್ಸ್ ಕಡೆಯಿಂದನ ಅವನು ಬೇರೆ ಹುಡುಗ ಮತ್ತೆ ಮ್ಯಾನೇಜರ್ ಇಬ್ರು ಸೇರಿ ನನ್ನ ಹತ್ರ ಕಾಂಟ್ಯಾಕ್ಟ್ ನಾಗೆ ಮಾತಾಡಿ ನನ್ನ ಹತ್ರ ದುಡ್ಡು ಹಾಕಿಸ್ಕೊಂಡು ಲಾಸ್ಟಿಗೆ ನಮಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ, ಓಡಿನೂ ತೆಗಿತಾ ಇಲ್ಲ. ಈ ತರ ಎಲ್ಲ ನಮ್ಗೆ ಮೋಸ ಮಾಡ್ತಾ ಇದಾರೆ ಸರ್. ಮುತ್ತೂಟ್ ಫೈನಾನ್ಸ್, ಮುತ್ತೂಟ್ ಮನಿ, ಆಂಪೈರ್ ಶೋರೂಮ್ ಮನಿ. ಹಣ ಪಾವತಿಯಾಗಿರದಿರುವುದನ್ನ ಕಂಡು ಗಾಬರಿಗೊಂಡ ಗಿರಿಜಮ್ಮನವರು ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಅವರನ್ನ ಸಂಪರ್ಕಿಸಿದಾಗ ರಾಕೇಶ್ ನಮ್ಮ ಬಳಿ ಕೆಲಸ ಮಾಡ್ತಾ ಇಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಇತ್ತ ಗಾಡಿ ಖರೀದಿಸಿದ ತೇಜೋರಥಂ ಅಂಗಡಿಯವರನ್ನ ಕೇಳಿದ್ರೆ ಫೈನಾನ್ಸ್ ಸಿಬ್ಬಂದಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಉಡಾಫೆಯಿಂದ ಉತ್ತರ ಕೊಡ್ತಾರೆ. ಗಾಡಿ ಮಾರಾಟ ಮಾಡುವಾಗ ಸ್ವತಃ ಶೋರೂಮ್ನವರೇ ಈ ಫೈನಾನ್ಸ್ ಸಿಬ್ಬಂದಿಯನ್ನ ಕರೆಸಿ ಲೋನ್ ಕೊಡಿಸಿದ್ದು, ಈಗ ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಎನ್ನುತ್ತಿರುವುದು ಸಾರ್ವಜನಿಕರ ಹಾಗೂ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಯರಮಾದನಹಳ್ಳಿ ಗಿರಿಜಮ್ಮ ಅನ್ನೋರು ಬುಕ್ಕಪಟ್ಟಣ ಹೋಬಳಿ ಶಿರಾ ತಾಲೂಕು ಈ ಆಂಪೇರ್ ಒಂದು ಏನು ಎಲೆಕ್ಟ್ರಿಕ್ ಚಾರ್ಜರ್ ಸ್ಕೂಟಿ ಶೋರೂಮ್ ಇದೆ. ಅಲ್ಲಿ ಒಂದು ಎಷ್ಟು ಡೌನ್ ಪೇಮೆಂಟ್ 31,000 ಡೌನ್ ಪೇಮೆಂಟ್ ಕಟ್ಬಿಟ್ಟು 86,000 ಲೋನ್ ಹಾಕ್ಸ್ಬಿಟ್ಟು ಅವ್ರೇನ್ ಮಾಡಿದ್ದಾರೆ, ಏನು ಯಾವುದೇ ಡ್ಯೂ ಇಲ್ದಂಗೆ ಇದುವರೆಗೂ ಡೌನ್ ಪೇಮೆಂಟ್ ಎಲ್ಲ ಕಟ್ಟಿದ್ದಾರೆ. ಆ ಮಧು ಅಂತ ಏನು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಫೈನಾನ್ಸ್ ಮ್ಯಾನೇಜರ್ ಅವರು, ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರ್ ಮಧು ಅಂತ ಹೇಳಿ ಅವ್ರೇನ್ ಮಾಡಿದ್ದಾರೆ, ಲಾಸ್ಟ್ ಅಲ್ಲಿ 19,170 ರೂಪಾಯಿನ ಅವರ ಇವರು ರಾಕೇಶ್ ಅಂತ ಹೇಳಿ ಒಬ್ಬ ಅಲ್ಲಿ ಏನು ವರ್ಕ್ ಮಾಡ್ತಿದ್ರು ಮುತ್ತೂಟ್ ಫೈನಾನ್ಸ್ ಅಲ್ಲಿ, ಆ ಒಬ್ಬ ಯುವಕನಿಗೆ ಅಮೌಂಟ್ ಹಾಕಿ ಅಂತ ಅವರು ಅಡ್ವೈಸ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಅವ್ರಿಗೆ ಹಾಕಿದ್ರಿಂದ ಅವ್ರಿಗೆ ಅಮೌಂಟ್ ಮತ್ತೆ ಇಲ್ಲಿ ಇವ್ರಿಗೆ ಶೋರೂಮ್ ಮಾರ್ಗ ತಲುಪಿಲ್ಲ. ಈಗ ಇಲ್ಲಿ ಬಂದು ನಾವು ನ್ಯಾಯವನ್ನ ಕೇಳಕ್ ಬಂದ್ರೆ ಈ ಮಹಿಳೆ ಇವರು ಹೈನುಗಾರಿಕೆಯನ್ನ ಅವಲಂಬಿಸ್ಕೊಂಡು ಬಡ ಕೂಲಿ ಕಾರ್ಮಿಕರು ಇವ್ರ ಮೇಲೆ ಅವರು ಏನೋ ದೌರ್ಜನ್ಯವನ್ನು ಎಸಗ್ತಾ ಇರೋದು ಇಡೀ ನಮ್ಮ ರೈತ ಸಂಘಟನೆಯಿಂದ ಈಗ ನಾವೊಂದು ಹೋರಾಟ ಮಾಡ್ಬೇಕು ಅಂತ ಹೇಳಿ ಈ ಶೋರೂಮ್ ಹತ್ರ ಒಂದು ಕೇಳೋದಕ್ಕೆ ನಾವು ನಿಮ್ಮ ಮೇಲೆ ನಾವು ಫೈರ್ ಮಾಡ್ತೀವಿ, ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಉಡಾಪೆ ಉತ್ತರನ ಹೇಳ್ತಿದ್ದಾರೆ. ಸರಿಯಾಗಿ ವಿಚಾರಿಸದೆ ನಂಬಿಸಿ ಮೋಸ ಮಾಡುತ್ತಿರುವ ಫೈನಾನ್ಸ್ ಹಾಗೂ ಶೋರೂಮ್ನವರ ಈ ನಡೆಯಿಂದ ರೋಸಿ ಹೋದ ರೈತ ಮುಖಂಡರು ಮತ್ತು ಗಿರಿಜಮ್ಮನವರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ವಂಚಕ ಸಿಬ್ಬಂದಿ ಹಾಗೂ ನಿರ್ಲಕ್ಷ್ಯ ವಹಿಸಿದ ಸಂಸ್ಥೆಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತೆಗೆ ನ್ಯಾಯ ಕೊಡಿಸಬೇಕಾಗಿದೆ. ವರದಿ ಬೆಂಚೆ ಮಂಜು. 16,000 ಎಲ್ಲ ಕ್ಲಿಯರ್ ಮಾಡಿದೀವಿ ಸರ್. ಎಲ್ಲ ಕಂತನು ಕಟ್ಟಿದೀವಿ. ಅವ್ನ್ ಯಾರೋ ಗೊತ್ತಿಲ್ಲ ಸರ್. ಅವ್ನ್ ಅದ್ರಲ್ಲಿ ಕೆಲಸ ಮಾಡ್ತಾ ಇರೋ ಮುತ್ತೂಟಲ್ಲಿ ಪ್ರತಿ ತಿಂಗಳು ನಾವು ಡೈರೆಕ್ಟ್ ಕಟ್ಟಿ ನಾವು ಇದನ್ನ ರಸೀತಿಗಳನ್ನ ವಾಟ್ಸ್ಆಪ್ ಮಾಡ್ತಾ ಇದ್ವಿ ಸರ್. ಇವಾಗ ತಿಂಗಳ ಕಟ್ಟೋದು ಯಾವ್ದು ಪ್ರಾಬ್ಲಮ್ ಬಂದಿಲ್ಲ. ಲಾಸ್ಟ್ ಅಲ್ಲಿ ನಾವು ಕ್ಲಿಯರೆನ್ಸ್ ಮಾಡ್ಬೇಕಾದ್ರೆ ಅವರು ಡೈರೆಕ್ಟ್ ಹಾಕಿಸ್ಕೊಂಡ್ರು. ಅವ್ರ ಫೋನಿಗೆ ಹಾಕಿಸ್ಕೊಂಡ ನಮಗೆ ಕ್ಲಿಯರ್ ಕೊಡ್ತೀವಿ ತಿಂಗಳೊಳಗೆ ಅಂತ ನಮಗೆ ಹೇಳ್ದಾರು ನಮ್ಗೇನು ಕೊಟ್ಟಿಲ್ಲ ಸರ್. ಅವ್ರು ಈಗ 6 ತಿಂಗಳು ಆಗೈತೆ ಸರ್. ಫೆಬ್ರವರಿ 26ನೇ ತಾರೀಕು ನಮ್ಮ ಹತ್ರ ದುಡ್ಡು ಹಾಕಿಸ್ಕೊಂಡಿಲ್ಲ ಸರ್. ಈಗ 6 ತಿಂಗಳು ಆಗೈತೆ. ಅವತ್ತಿನ ದಿನ 19,170 ರೂಪಾಯಿ ಹಾಕಿಸ್ಕೊಂಡು ಲಾಸ್ಟ್ ಇವಾಗ 31,000 ರೂಪಾಯಿ ಆಗೈತೆ ಸರ್. ಇವಾಗ ನಮ್ಗೆ ಕ್ಲಿಯರ್ ಅನ್ನು ಕೊಡ್ತಾ ಇಲ್ಲ, ಓಡಿನೂ ತೆಗಿತಾ ಇಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಶೋರೂಮ್ನವ್ರು ಹೇಳ್ತಾ ಇದಾರೆ. ಅವರು ಮುತ್ತೂಟ್ ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ ನಮ್ಗೆ ಏನು ಸಂಬಂಧ ಇಲ್ಲ, ನೀವು ಅವರು ಏನಾದ್ರು ಮಾಡ್ಕೊಡ್ರಿ ಅಂತ ಹೇಳ್ತಾ ಇದಾರೆ.